ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಧಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ನಮಗೆ ಅರ್ಜುನನ ಮೂಲಕವಾಗಿ ಜ್ಞಾನ ಸಂದೇಶವನ್ನು ನೀಡ್ತಾ ಇದ್ದಾನೆ. ನಮಗೆಲ್ಲ ಜ್ಞಾನದ ಸಂದೇಶವನ್ನು ನೀಡಿದಂತಹ ಭಗವಂತನ ಮುಂದಿನ ಮಾತನ್ನು ನಾವು ಗಮನಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಕೃಷ್ಣ ಹೇಳ್ತಾನೆ, ಮಾತ್ರಾ ಸ್ಪರ್ಶದು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಬಹಳ ಸುಂದರವಾದ ಮಾತು. 16 ದಿವಸಗಳ ಕಾಲ ಈ ಶ್ಲೋಕಕ್ಕೆ ವಿವರಣೆಯನ್ನು ನೀಡಬಹುದು. ಜೀವ ಮತ್ತು ದೇಹ ಎರಡು ಬೇರೆ ಅನ್ನೋದು ನಮಗೆ ಸಿದ್ಧವಾಗಿರುವಂಥದ್ದು. ಅರ್ಜುನ, ಇಂದ್ರಿಯ ಮತ್ತು ಅವುಗಳ ವಿಷಯಗಳ ಸಂಪರ್ಕ ಮಾತ್ರವೇ ಎಂದಿಗೂ ಸುಖ ದುಃಖಾದಿಗಳಿಗೆ ಕಾರಣ ಆಗೋದಿಲ್ಲ. ಮತ್ತು ಯಾಕೆ ನಮಗೆ ದುಃಖ ಆಗ್ತದೆ ಅಂತ ಕೇಳಿದರೆ, ಅಭಿಮಾನ ಏನಿದೆ ಅಲ್ಲ, ನಂದು ಅನ್ನುವಂತಹ ಭಾವ ಏನಿದೆ ಅಲ್ಲ, ಅದು ನಮಗೆಲ್ಲ ಸುಖ ದುಃಖಗಳಿಗೆ ಕಾರಣ ಆಗುವಂಥದ್ದು. ಯಾರ್ದೋ ಮಗು ಬಾವಿಯಲ್ಲಿ ಬಿದ್ದಾಗ ನಾವೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾರ್ದೋ ಬಿದ್ದಿದ್ದು ಬಿಡ್ರಿ, ನಮಗೇನು ಸಂಬಂಧ ಅಂತ ಹೋಗ್ಬಿಡ್ತೀವಿ. ಆದರೆ ನಿಜವಾದ ವ್ಯಕ್ತಿ ಯಾರಿದ್ದಾನೋ ಸಾತ್ವಿಕ, ಅವನು ಎತ್ತಿ ಸಹಾಯ ಮಾಡ್ತಾನೆ. ಅದೇ ತಂದೆ ಮಗು ಬಾವಿಯಲ್ಲಿ ಬಿದ್ದಾಗ ಎಷ್ಟು ನೋವಾಗುತ್ತೆ ನೋಡ್ರಿ. ಅದು ಅಭಿಮಾನ. ಈ ಅಭಿಮಾನ ಅಂತ ಅನ್ನೋದೇನಿದೆ ಅಲ್ಲ, ಅದು ಸುಖ ದುಃಖಗಳಿಗೆ ಕಾರಣ ಆಗೋದು ಅಂತಾನೆ ಭಗವಂತ. ಮತ್ತೆ ಅಭಿಮಾನ ತ್ಯಾಗಕ್ಕೆ ತತ್ವಜ್ಞಾನ ಒಂದೇ ಉಪಾಯ ಅಂತಾನೆ. ತಾಂತಿ ತಕ್ಷಸ್ವ ಭಾರತ. ಕೃಷ್ಣ ಪರಮಾತ್ಮನ ಮಾತಿದು. ನೋಡಪ್ಪ, ವಿದ್ಯುತ್ ಅಪಘಾತವನ್ನು ಅಲ್ರಿ, ಮತ್ತು ನಾವು ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ನೋಡಪ್ಪ, ಕರೆಂಟ್ ಹೊಡಿಬಾರ್ದು, ವಿದ್ಯುತ್ ಅಪಘಾತ ಆಗಬಾರ್ದು ಅಂತ ನಾವೇನು ಮಾಡಬೇಕು? ತಂತಿಯನ್ನೇ ಕತ್ತರಿಸಬೇಕಾಗಿಲ್ಲ. ಮತ್ತೇನು ಮಾಡಬೇಕು? ಅದರ ಬಳಕೆಯನ್ನು ಮಾತ್ರ ನಿಲ್ಲಿಸಬೇಕು. ಬಳಕೆ ನಿಲ್ಲಿಸೋದು ಅಂದ್ರೆ ಹೇಗೆ? ಅದರಲ್ಲಿ ಹರಿಯುವಂತಹ ವಿದ್ಯುತ್ ಏನಿದೆ ಅಲ್ಲ, ಅದರ ಪ್ರವಾಹವನ್ನು ನಿಲ್ಲಿಸಿದ್ರೆ ಸಾಕು, ಅಂದರೆ ಸ್ವಿಚ್ ಆಫ್ ಮಾಡಿದರೆ ಸಾಕು ಅಂತ ಅರ್ಥ. ಹಾಗೆಯೇ ನಾನು ಅನ್ನುವಂತಹ, ನಂದು ಅನ್ನುವಂತಹ ಅಭಿಮಾನ ಅನ್ನುವಂತಹದ್ದೇನಿದೆ ಅಲ್ಲ, ವಿದ್ಯುತ್ತು, ಅದು ಎಲ್ಲ ಕಡೆ ಹರಿತಿರ್ತದೆ. ಅದನ್ನು ನಿಲ್ಲಿಸುವಂತ ಭಗವಂತ. ಮತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾನೆ ಭಗವಂತ. ಅಭಿಮಾನವೇ ಇಲ್ಲ ಅಂದರೆ ಬದುಕೋದು ಕಷ್ಟ ಜೀವನದಲ್ಲಿ. ಒಳ್ಳೆಯ ಅಭಿಮಾನ ಯಾವಾಗಲೂ ಬೇಕು ಜೀವನದಲ್ಲಿ, ಅದನ್ನು ಬೇಡ ಅಂತ ಹೇಳೋದಿಲ್ಲ ಭಗವಂತ. ಆದರೆ ನಂದು ನಾನು ಅನ್ನುವಂತಹ ಸಂಕುಚಿತವಾದ ಭಾವನೆ ಇದೆ ಅಲ್ಲ, ಅದನ್ನು ಬಿಡು. ಇಡೀ ಪ್ರಪಂಚವೇ ವಿಶ್ವ ಕುಟುಂಬಿಯಾಗಿ ಬದುಕೋದನ್ನು ಕಲ್ತುಕೋ. ಎಲ್ಲರೂ ನನ್ನವರು ಅನ್ನುವಂತಹ ಭಾವನೆ ಇರಲಿ. ಮತ್ತು ಇವರನ್ನ ಕೊಲ್ಲೋದ್ರಿಂದ ನಂಗೇನು ಪಾಪ ಬರೋದಿಲ್ಲ ಹಾಗಿದ್ರೆ ಪ್ರಶ್ನೆ ಮಾಡ್ತಾನೆ ಅರ್ಜುನ. ಅದಕ್ಕೆ ಕೃಷ್ಣ ಹೇಳ್ತಾನೆ ಭಗವಂತ, ನೋಡಪ್ಪ, ಒಂದೇ ಮಾತು ಹೇಳ್ತೀನಿ. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಒಳ್ಳೆಯದನ್ನ ಮಾಡದಂಥವನಿಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ಕೆಟ್ಟದನ್ನ ಮಾಡದವನಿಗೆ ಜೀವನದಲ್ಲಿ ಒಳ್ಳೆಯದಾಗೋದಿಲ್ಲ. ಇವತ್ತು ನಿಮಗೆ ಸಂತೋಷ ಆಗ್ಬೋದು, ಇನ್ನೊಬ್ಬರಿಗೆ ಬೈದಾಗ, ಇನ್ನೊಬ್ಬರಿಗೆ ಅಂದಾಗ, ಅವರಿಗೆ ತೊಂದರೆ ಕೊಟ್ಟಾಗ, ಹಿಂಸೆ ಕೊಟ್ಟಾಗ ಬಹಳ ಆನಂದ ಆಗ್ತದೆ. ನೋಡು, ನಾ ಇವತ್ತು ತಂದುಬಿಟ್ಟೆ ಅಂತ ಎಲ್ಲರ ಮುಂದೆ ಹೇಳ್ಕೊಂಡು ಓಡಾಡ್ತಾನೆ ಮನುಷ್ಯನಾದಂಥವನು. ಆದರೆ ಒಳ್ಳೆ ಕೆಲಸ ಮಾಡಿದಾಗ ಅದು ಅಪರೂಪವಾಗಿ ಬರುವಂಥದ್ದು. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಒಳ್ಳೆಯದನ್ನು ಮಾಡಿದಂಥವನಿಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ಸಾಧನೆಯನ್ನು ಮಾಡಿದಂಥವನು ಭಗವಂತನ ಪ್ರೀತ್ಯರ್ಥಕವಾಗಿ ನಿತ್ಯದಲ್ಲಿ ಸದ್ಭಾವನೆಯಿಂದ ಮಾಡುವಂತಹ ಯಾವುದೇ ಕೆಲಸ ಇರಬಹುದು, ಅದು ಎಲ್ಲ ರೀತಿಯಿಂದ ಫಲವನ್ನು ಕೊಡ್ತದೆ. ಅದಕ್ಕೆ ಎಚ್ಚರ, ಸರಿಯಾಗಿ ತಿಳ್ಕೋ. ಅರ್ಜುನನಿಗೆ ಹೇಳುವಂತಹ ಜ್ಞಾನದ ಸಂದೇಶ ನೋಡಿ.
ಜೀವ ಪ್ರತಿಬಿಂಬನಾದಂಥವನು, ಭಗವಂತ ಬಿಂಬನಾದಂಥವನು. ಜೀವ ಭಗವಂತನ ಅನುಗ್ರಹದಿಂದ ಎಲ್ಲ ಕೆಲಸವನ್ನು ಮಾಡ್ತಾನೆ ಹೊರತು ಸ್ವತಂತ್ರವಾಗಿ ಯಾವುದೇ ಕಾರಣಕ್ಕೂ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಮೇಲೆ ಅರ್ಜುನ ಒಂದೆರಡು ಪ್ರಶ್ನೆಯನ್ನು ಕೇಳ್ತಾನೆ. ಹೌದಪ್ಪ, ನೀನೇನೋ ಹೇಳ್ತಾ ಇದ್ದೀಯ, ಯುದ್ಧ ಮಾಡು, ಸಂಹಾರ ಮಾಡು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀಯ. ಅವರು ಕೆಟ್ಟವರೇ ಆಗಿರಬಹುದು, ಅವರನ್ನು ಸಂಹಾರ ಮಾಡಲಿಕ್ಕೆ ನಾನೇ ಯಾಕೆ ಬೇಕು? ಬೇರೆ ಯಾರಾದ್ರಿಂದ ಅವರಿಂದ ಸಂಹಾರ ಮಾಡಿಸ್ಬೋದಲ್ಲ ಅಂತ ಕೇಳಿದಾಗ ಅದಕ್ಕೆ ಭಗವಂತ ಉತ್ತರವನ್ನು ಕೊಡ್ತಾನೆ. ಅರ್ಜುನ, ಹೀಗೆ ಈ ಮಾತನ್ನು ನೀ ಯಾವತ್ತೂ ಹೇಳಬಾರ್ದು ಅಂತಾನೆ. ಕಾರಣ ಯಾರೋ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕೆ? ನೀನು ಯಾರು? ಒಬ್ಬ ಕ್ಷತ್ರಿಯ. ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ ಆಗಿರುವಂಥದ್ದು. ರಾಜ ಮನೆತನದಲ್ಲಿ ಬಂದಿರುವಂಥವನು ನೀನು, ಚಂದ್ರವಂಶದ ಅರಸು ಮನೆತನದವನು. ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ. ನೀ ಅದನ್ನು ಮರಿತಾ ಇದ್ದೀಯಾ? ಎಚ್ಚರಿಕೆಯನ್ನು ಕೊಡ್ತಾನೆ ಭಗವಂತ. ಇದು ನಮಗೂ ಎಚ್ಚರಿಕೆ, ಬರೀ ಅರ್ಜುನನಿಗೆ ಮಾತ್ರ ಅಲ್ಲ. ನಾವ್ಯಾರು ಅಂತ ಬಹಳ ಜನಕ್ಕೆ ಗೊತ್ತೇ ಇಲ್ಲ. ನಾವ್ಯಾರು ಅಂದ್ರೇನು? ನಮ್ಮ ಹೆಸರು ಹೇಳ್ತಾರಷ್ಟೇ. ಯಾರಾದರೂ ಕೇಳಿದ್ರೆ ನೀವ್ಯಾರು? ಹೆಸರು ಹೇಳ್ತಾರೆ, ಕ್ವಾಲಿಫಿಕೇಶನ್ ಹೇಳ್ತಾರೆ. ನಾವು ಅದೇ ನಾವು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಇಂಥ ಊರಿನಲ್ಲಿರ್ತೀವಿ, ಬೆಂಗಳೂರಿನಲ್ಲಿರ್ತೀವಿ, ಹರಿಹರದಲ್ಲಿರ್ತೀವಿ, ಶಿವಮೊಗ್ಗದಲ್ಲಿರ್ತೀವಿ ಅಂತ ಹೇಳ್ಕೊಳ್ಳೋದೇ ನಮ್ಮದು ಐಡೆಂಟಿಟಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಶಾಸ್ತ್ರ ಬಹಳ ಸುಂದರವಾಗಿ ಅವನು ತಿಳಿಸ್ತದೆ. ನೀ ಯಾರು? ಮೊದಲನೇ ಪ್ರಶ್ನೆ, ನೀ ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ನೀ ಯಾರು? ಎರಡನೇದ್ದು, ನಿನ್ನ ಕರ್ತವ್ಯ ಏನು? ನೀ ಏನು ಮಾಡಬೇಕು? ಪುರುಷನೋ, ಸ್ತ್ರೀಯನೋ, ಮುದುಕನೋ, ಹುಡುಗನೋ, ಬಾಲನೋ, ವೃದ್ಧನೋ, ವಿವಾಹ ಆದವನೋ, ವಿವಾಹ ಆಗಿಲ್ಲೋ, ಬ್ರಹ್ಮಚಾರಿಯೋ, ವಾನಪ್ರಸ್ಥನೋ, ಸನ್ಯಾಸಿಯೋ, ಎಲ್ಲರ ಕರ್ತವ್ಯಗಳನ್ನು ಶಾಸ್ತ್ರಕಾರರು ತಿಳಿಸಿದ್ದಾರೆ. ನಾವೆಲ್ಲರೂ ಮಾಡಿಕೊಳ್ಳಬೇಕಾದ ಮೊದಲನೇ ಎರಡು ಪ್ರಶ್ನೆ, ಮೊದಲು ನಾ ಯಾರು, ಎರಡನೇದ್ದು ನನ್ನ ಕರ್ತವ್ಯ ಏನು, ನಾನು ಏನು ಮಾಡಬೇಕು, ಅದನ್ನಿಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ನೋಡು, ಬಂಧುಗಳನ್ನು ಕೊಲ್ಲೋದು ಅಂತ ಚಿಂತೆ ಮಾಡ್ತಾ ಇದ್ದೀಯಲ್ಲ, ಇವ್ರು ಯಾರು ಬರೇ ಬಂಧುಗಳಲ್ಲ. ನಿನಗೆ ಬಂಧುಗಳು ಅಂತ ಕಾಣಿಸ್ತಾ ಇದ್ದಾರೆ, ಆದರೆ ಇವರೆಲ್ಲ ದುಷ್ಟರು, ಲೋಕಕಂಟಕರಾಗಿರುವಂಥವರು. ಅಷ್ಟೇ ಅಲ್ಲ, ತಂದೆ ತಾಯಿಗಳ, ಗುರು ಹಿರಿಯರ ಸಮ್ಮುಖದಲ್ಲಿ ದ್ರೌಪದಿಯಂತಹ ಮಹಾ ಸೌಭಾಗ್ಯವತಿ ಅವಳ ವಸ್ತ್ರಾಪಹರಣ ಮಾಡುವಂತಹ ಹೀನವಾದ ಕೃತ್ಯಕ್ಕೆ ಕೈ ಹಾಕಿದಂಥವರು. ಇವರೆಲ್ಲ ರೀತಿಯಲ್ಲೂ ಆತತಾಯಿಗಳಾಗಿರುವಂಥವರು. ನಿಜವಾದ ಅರ್ಥದಲ್ಲಿ ಬದುಕಲಿಕ್ಕೆ ಬೇಕಾಗಿರುವಂಥ ಹಕ್ಕನ್ನು ಕಳೆದುಕೊಂಡಿರುವಂಥವರು. ಇವರನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ, ಸಂಹಾರ ಮಾಡು ಅಂತ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ ಭಗವಂತ. ಅಷ್ಟೇ ಅಲ್ಲ, ಇದರ ಜೊತೆಗೆ ಯುದ್ಧ ಅನ್ನುವಂಥದ್ದು ಕ್ಷತ್ರಿಯನಿಗೆ ಕರ್ತವ್ಯವಾಗಿರುವಂಥದ್ದು. ನೀ ರಾಜ್ಯ ಬೇಡ ಅಂತ ಅನ್ಬೋದು, ಅದು ಆಮೇಲೆ ಮುಂದಿನ ಮಾತು. ಆದರೆ ಯುದ್ಧವನ್ನು, ಧರ್ಮಯುದ್ಧವನ್ನು ಬೇಡ ಅಂತ ಅನ್ನೋ ಹಂಗಿಲ್ಲ. ಯಾರಾದರೂ ದುಷ್ಟರು ಇದ್ದಾಗ ಅವರನ್ನು ಸಂಹಾರ ಮಾಡಿ ಯದೃಚ್ಛಯ ಚೋಪಬನ್ನಂ ಸ್ವರ್ಗದಾರ, ಕೃಷ್ಣ ಗೀತೆಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾನೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಯುದ್ಧವನ್ನು ತೊರೆಯೋದು ಕ್ಷೇಮಕರ ಅಲ್ಲ. ಅಭಿಮಾನವನ್ನು ಬಿಟ್ಟು ಯುದ್ಧವನ್ನು ಮಾಡು. ಅಲ್ಲ, ಮತ್ತೆ ನಾನು ಈ ಯುದ್ಧವನ್ನು ಮಾಡೋದ್ರಿಂದ ತತ್ವಜ್ಞಾನ ಹೆಂಗೆ ಪಡಿಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಸುಖ ದುಃಖೇ ಸಮೀಕೃತ್ವ ಲಾಭ ಲಾಭೋ ಜಯಾಜಯೋ. ಯೋಚನೆ ಮಾಡಬೇಡ, ಗೆಲ್ತೀಯೋ ಸೋಲ್ತೀಯೋ ಅದೆಲ್ಲ ಮುಂದಿನ ಪ್ರಶ್ನೆ. ಲಾಭ ಆಗ್ತದೋ ಅಲಾಭ ಆಗ್ತದೋ, ಸೋಲ್ತಿನೋ ಗೆಲ್ತಿನೋ, ಸುಖ ಆಗ್ತದೋ ದುಃಖ ಆಗ್ತದೋ, ಅವ್ಯಾವು ಬೇಡ. ತಥೋ ಯುದ್ಧಾಯ ಯುಜ್ಯಸ್ವ ನೈವಂ. ನೀ ಯುದ್ಧ ಮಾಡಪ್ಪ, ನಿನ್ನ ಕರ್ತವ್ಯ ಏನು? ನೀ ಕ್ಷತ್ರಿಯ, ಯುದ್ಧ ಮಾಡೋದೇ ನಿನ್ನ ಕರ್ತವ್ಯ. ಕರ್ಮ, ಅದು ಧರ್ಮ ಹೌದು ನಿಂದು, ಬರೇ ಕರ್ತವ್ಯ ಅಲ್ಲ, ನಿನ್ನ ಧರ್ಮನೂ ಹೌದು. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದಂತೂ ಬಂಗಾರದ ಅಕ್ಷರದಲ್ಲಿ ನಾವೆಲ್ಲ ಬರೆದು ಹಾಕೋಬೇಕಾಗಿರುವಂಥ ಒಂದು ಮಾತು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ತಿಳಿದು ಧರ್ಮವನ್ನು ಮಾಡು. ಸ್ವಲ್ಪೇ ಧರ್ಮ ಮಾಡು, ನೀನು ಅದನ್ನು ತಿಳಿದು ಮಾಡು. ಅದೇನಾಗತ್ತೆ ನಿನಗೆ?
ತ್ರಾಯತೆ ಮಹದೋ ಭಯಾತ್, ಮುಂದೆ ಬರುವಂತಹ ದೊಡ್ಡದಾಗಿರುವಂತಹ ಭಯವನ್ನು ಪರಿಹಾರ ಮಾಡ್ತದೆ. ಅದಕ್ಕೆ ಗೀತಾ ತಾತ್ಪರ್ಯದಲ್ಲಿ ನಿರ್ಣಯದಲ್ಲಿ ಆಚಾರ್ಯರು ಕೊಡುವಂತಹ ಒಂದು ಮಾತು ಎಂಥದ್ದು ಅಂದರೆ, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಪ್ರಾರಂಭ ಮಾಡ್ರಿ, ಶುರು ಮಾಡ್ರಿ, ದೇವರು ಅದನ್ನು ನಿಂತು ನಡೆಸ್ತಾನೆ. ಕೃಷ್ಣ ಹೇಳ್ತಾನೆ, ನಾನು ನಿಂತು ವ್ಯವಸ್ಥೆ ಮಾಡ್ತೀನಿ, ಮಾಡಿ ನೀನು ಕರ್ಮ ಮಾಡೋದನ್ನು ಕಲ್ತ್ಕೋ, ಧರ್ಮವನ್ನು ಮಾಡು. ಮಧ್ಯ ಕೈ ಬಿಟ್ಟೋಗ್ಬಿಡ್ತು, ನನಗೆ ಮಾಡ್ಲಿಕ್ಕಾಗಲಿಲ್ಲ ಅಂತ ಅನ್ನೋ ಹಾಗಿಲ್ಲೇ ಇಲ್ಲ. ನಿಂತು ಭಗವಂತ ಆ ಕರ್ಮವನ್ನು ಮಾಡಿಸ್ತಾನೆ. ಕಾರ್ಯ ಕಾರಣ ಕರ್ತೃವಾಗಿ ಭಗವಂತ ಎಲ್ಲ ಕಾರ್ಯವನ್ನು ಮಾಡಿಸ್ತಾನೆ, ಮಾಡು. ಇಷ್ಟೇ ಅಲ್ಲದೆ ಇನ್ನೂ ಒಂದು ಉಪದೇಶವನ್ನು ಮಾಡ್ತಾನೆ ಭಗವಂತ. ನೋಡಿ, ತತ್ವಜ್ಞಾನಕ್ಕೆ ಕಾಲಿಡೋಂಥವ್ರು ಅಂತ ಯಾರಿದ್ದಾರಲ್ಲ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೇನೆ, ಯಾರೇ ಆಗಿರಬಹುದು, ಅವರಿಗೆಲ್ಲ ಬರುವಂತಹ ಮೊದಲನೇ ದೊಡ್ಡ ಸಮಸ್ಯೆ ಏನು ಅಂದರೆ, ನಾನಾ ವಿಧವಾದ ಮತಗಳಿದ್ದಾವೆ, ವಿಧವಾದ ವಿಭಿನ್ನ ವಿಚಾರಗಳಿದ್ದಾವೆ. ಕೆಲವು ಮತಗಳ ಪ್ರಕಾರ ಈ ಜಗತ್ತು ಸುಳ್ಳಾಗಿರುವಂಥದ್ದು, ಜಗತ್ತೇ ಮಿಥ್ಯೆ ಅಂತ ಕರೀತಾರೆ. ಕೆಲವು ಪ್ರಕಾರ ದೇವರೇ ಇಲ್ಲ, ನಾನೇ ದೇವರು ಅಂತ ಅನ್ನೋರು ಇದ್ದಾರೆ. ದೇವರಿಗೆ 8 ಗುಣ ಅಂತ ಕರೀತಾರೆ. ಕೆಲವರಿಗೆ ಅದು ಒಳ್ಳೆಯದು, ಕೆಲವರಿಗೆ ಕೆಟ್ಟದಾಗಿರುವಂಥದ್ದು, ಕೆಲವರಿಗೆ ಪ್ರಮಾಣ ಅಂತ ಅನ್ನಿಸ್ಕೊಂಡಿರುವಂತಹ ವೇದಗಳು ಕೆಲವರಿಗೆ ಅಪ್ರಮಾಣವಾಗಿರುವಂಥದ್ದು. ಹೀಗೆ ನಾನಾ ವಿಧ. ಇಷ್ಟೇ ಅಲ್ಲದೆ ಕೆಲವರಿಗೆ ಮೋಕ್ಷ ಅಂತ ಕರೆದ್ರೆ ಆತ್ಮೈಕ್ಯವೇ ಮೋಕ್ಷ ಅಂತ ಕರೀತಾರೆ. ಕೆಲವರಿಗೆ ಬ್ರಹ್ಮಾನಂದದ ಸಾಮ್ಯವೇ ಮೋಕ್ಷ ಅಂತ ಕರೀತಾರೆ. ಕೆಲವರಿಗೆ ಸುಖ ಇಲ್ಲ ದುಃಖ ಇಲ್ಲದೆ ಇರುವಂತಹ ಸ್ಥಿತಿ ಇದೆಯಲ್ಲ, ಅದೇ ಮೋಕ್ಷ ಅಂತ ಕರೀತಾರೆ. ಕೆಲವರು ಸತತವಾಗಿ ಮೇಲೆ ಹೋಗೋದೇ ಮೋಕ್ಷ ಅಂತಾರೆ. ಹೀಗೆಲ್ಲ ನಾನಾ ವಿಧವಾದ ಮತಗಳನ್ನು ಕಂಡಾಗ ತತ್ವಜ್ಞಾನವನ್ನು ಹುಡುಕಿ ಹೊರಟಂತಹ ಜಿಜ್ಞಾಸುವಿಗೆ ಗೊಂದಲ ಉಂಟಾಗುವಂಥದ್ದು ಸಹಜ. ಅದಕ್ಕೆ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಬಹುಶಾಖಾ ಹ್ಯನಂತಶ್ಚ. ಒಳ್ಳೆ ಸುಂದರವಾದ ಮಾತನ್ನು ಹೇಳ್ತಾನೆ ಭಗವಂತ. ಅರ್ಜುನ, ಆಧಾರ ಕೊಟ್ಟು ವಿಚಾರ ಮಂಡಿಸುವಂತಹ ಜನ ಎಷ್ಟಿದ್ರೂ ಚಿಂತೆ ಇಲ್ಲ, ಅವರೆಲ್ಲರ ಒಟ್ಟು ವಿಚಾರ ಒಂದೇ ಆಗಿರುವಂಥದ್ದು. ಹಾಗೆ ಮಾಡದೆ ತಲೆಗೆ ತೋಚಿದಂತೆ ಮಾತಾಡುವಂತಹ ಜನಗಳ ನೂರಾರು ಮಾತ್ರ ಇರಬಹುದು, ಅವನ್ಯಾವನ್ನು ಗಮನಿಸಬೇಡ. ಯಾವುದೇ ಮಾತಾಡಿದರೂ ಅದಕ್ಕೆ ಪ್ರಾಮಾಣ್ಯ ಇರಬೇಕು. ಅಪೌರುಷೇಯವಾದ ವೇದ ಹೇಳುವಂತಹ ಮಾತಾಗಿರಬೇಕು, ಪುರಾಣ ಇತಿಹಾಸಗಳ ಮಾತಾಗಿರಬೇಕು. ಎಲ್ಲ ಮತಗಳು ಸರಿ ಅನ್ನುವಂತಹ ಒಂದು ಮಾತು ಪ್ರಚಾರದಲ್ಲಿ ನಾವು ಕಾಣ್ತಾ ಇರ್ತೀವಿ, ಅದು ಬಹುಜನರಿಗೆ ಪ್ರಿಯವಾಗಿರುವಂಥದ್ದು. ಆದರೆ ಎಲ್ಲ ಮತಗಳು ಸರಿಯಾಗಿದ್ದಲ್ಲಿ ಅವುಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕಾಗಿತ್ತು. ಮುಖ್ಯವಾದ ವಿಚಾರಗಳಲ್ಲಿ ಪೂರ್ಣ ಒಮ್ಮತ ಇರಬೇಕಾಗಿತ್ತು. ಅದನ್ನು ನಾವೆಲ್ಲೂ ಕಾಣ್ತಾ ಇಲ್ಲ. ಎಲ್ಲವೂ ಸರಿ ಅನ್ನುವಂಥದ್ದು ಆತ್ಮವಂಚನೆ ಆಗ್ತದೆ ಹೊರತು ಅದು ಸರಿಯಾಗೋದಿಲ್ಲ. ವೇದಗಳು ಅಪೌರುಷೇಯ, ಅವುಗಳು ಹೇಳುವಂಥ ವಿಚಾರ ಮೋಡದಿಂದ ನೇರವಾಗಿ ಮಳೆಯ ನೀರಿನಂತೆ ಶುದ್ಧವಾಗಿರುವಂಥದ್ದು, ಅಲ್ಲಿ ಬಂದಿರುವಂಥದ್ದಾಗಿರಬೇಕು. ನೀವು ಯಾವುದೇ ಏನೇ ಮಾಡಿದ್ರೂ ವೇದಕ್ಕೆ ಸಮಾನವಾಗಿರುವಂಥದ್ದಾಗಿರಬೇಕು. ಅದಕ್ಕೆ ಹೇಳ್ತಾನೆ ಭಗವಂತ, ಸ್ಯುರಾ ವೈದಿಕಾನಿ ಮತಾನಿ. ಎಷ್ಟು ಸುಂದರವಾಗಿ ಗೀತಾ ಹೇಳ್ತಾ ಇದ್ದ ನೋಡಿ. ವೇದವಾದ ರಥಾಪಾರ್ಥ, ಕೃಷ್ಣ ಪರಮಾತ್ಮನ ಮಾತಿದು. ಅಷ್ಟು ಸುಂದರವಾಗಿ ಭಗವಂತ ಉತ್ತರವನ್ನು ಕೊಡ್ತಾನೆ. ಒಂದೇ ಮಾತು ಹೇಳ್ತೀನಿ ಕೇಳು ಅರ್ಜುನ, ತತ್ವಜ್ಞಾನವನ್ನು ಪಡಿಬೇಕು ಅಂತ ಹೊರಟಂತಹ ವ್ಯಕ್ತಿ ಶುದ್ಧವಾದ ಚಾರಿತ್ರ್ಯವನ್ನು ಹೊಂದವನಾಗಿರಬೇಕು, ಆಚರಣೆಯನ್ನು ಮಾಡುವಂಥವನಾಗಿರಬೇಕು, ವೇದದ ವಿಶೇಷವಾದ ಜ್ಞಾನವನ್ನು ಪಡೆದವನಾಗಿರಬೇಕು. ಯಾಕೆ ಅಂದರೆ ಕರ್ಮ ಮೂರು ವಿಧವಾಗಿರುವಂಥದ್ದು. ಅದಕ್ಕೆ ಒಂದೇ ಮಾತು ಹೇಳ್ತಾನೆ ಭಗವಂತ, ಕರ್ಮ ಅಂತ ಮಾಡಲಿಕ್ಕೆ ಹೊರಡ್ತಾರಲ್ಲ, ಅದಕ್ಕೆ ಈ ಸೂತ್ರನೂ ಬಹಳ ಮುಖ್ಯವಾಗಿರುವಂಥದ್ದು. ಇದನ್ನು ನಾವೆಲ್ಲ ಕಡೆ ಕೇಳ್ತೀವಿ. ಭಗವದ್ಗೀತೆ ಅಂದರೆ ಈ ಶ್ಲೋಕ ಅಂದರೆ ಭಗವದ್ಗೀತೆ ಅನ್ನೋಷ್ಟರ ಮಟ್ಟಿಗೆ ಪ್ರಖ್ಯಾತವಾಗಿರುವಂಥದ್ದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಯಾರು ಗೀತೆಯನ್ನು ಕೇಳಿದ್ದಾರೋ ಸಾಮಾನ್ಯವಾಗಿ ಅವರೆಲ್ಲರ ಕಿವಿಗೆ ಬಿದ್ದಿರುವಂಥ ಮಾತಿದು. ಅಂದರೆ ಕರ್ಮ ಮಾಡು, ಫಲ ಕೇಳಬೇಡ ಅಂತ ಮೇಲ್ನೋಟಕ್ಕೆ ಎಲ್ಲರಿಗೂ ಹೊಳೆದಿರುವಂಥದ್ದು. ಎಲ್ಲರೂ ಅದನ್ನೇ ಹೇಳ್ತಾರೆ. ಆದರೆ ಭಗವಂತ
ಇದರ ಅರ್ಥವನ್ನ ಆಚಾರ್ಯರು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಮತ್ತು ಏನು ಇದರ ಅರ್ಥ? ಕರ್ಮಣ್ಣೇ ಬಾಧಿಕಾರಸ್ತೆ, ಕರ್ಮವನ್ನು ಮಾಡು, ಫಲ ಅಪೇಕ್ಷೆ ಪಡಬೇಡ ಅಂತ ಅಂದರೆ ಏನು? ಮುಖ್ಯ ಫಲ ಬೇರೆ, ಸಾಮಾನ್ಯವಾದ ಫಲ ಬೇರೆ. ಮುಖ್ಯವಾದ ಫಲ ಅಂದರೆ ನೋಡಿ ಎಷ್ಟು ಸುಂದರವಾಗಿ ಉದಾಹರಣೆಯನ್ನು ಕೊಟ್ಟರೆ ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಪ್ರತಿಯೊಂದು ಕರ್ಮಕ್ಕೂ ಮುಖ್ಯ ಫಲ ಅಮುಖ್ಯ ಫಲ ಅಂತ ಇರ್ತದೆ. ಕರ್ಮಗಳನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಮುಖ್ಯ ಫಲವನ್ನು ಪಡೀಬೇಕೇ ಹೊರತು ಅಮುಖ್ಯವಾದ ಫಲವನ್ನಲ್ಲ. ಕೃಷಿಗೆ ಮುಖ್ಯವಾದ ಫಲ ಧಾನ್ಯವೇ ಹೊರತು ಹೊಟ್ಟಲ್ಲ. ಒಂದು ಹಣ್ಣಿನ ಗಿಡ ಹಂತ ಹಂತವಾಗಿ ಹೂ ಬಿಡ್ತದೆ, ಹಣ್ಣು ಬಿಡ್ತದೆ. ಹಣ್ಣಿನ ಗಿಡದಿಂದ ಹೂವನ್ನು ಬಯಸೋಂಥದ್ದು ಮೂರ್ಖತನ. ವಿಹಿತ ಕರ್ಮಗಳಿಗೆ ಕ್ಷುದ್ರ ಫಲಗಳನ್ನು ಬಯಸೋಂಥದ್ದು ಅನ್ನೋದು ಇದರ ನಿಜವಾದ ಅರ್ಥ. ಹಾಗಾಗಿ ನಾವು ಯಾವುದೇ ಕರ್ಮವನ್ನು ಮಾಡಿದಂತಹ ವ್ಯಕ್ತಿ ಯಾರೇ ಇರಬಹುದು, ಅವರ ಪಾಲಿನ ಕರ್ತವ್ಯವನ್ನು ತಪ್ಪದೇ ಮಾಡಬೇಕು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧೋ ಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಕರ್ಮವನ್ನು ಮಾಡಬೇಕು. ಕರ್ಮದಿಂದ ಮುಖ್ಯ ಫಲವನ್ನು ಅವಶ್ಯವಾಗಿ ಕೇಳಬೇಕು, ಅಮುಖ್ಯವಾದ ಫಲ ಬೇಡ. ಅಂದರೆ ಸಂಬಳವನ್ನು ತೆಗೆದುಕೊಳ್ಳೋದು ಶಾಸ್ತ್ರಭೀತ. ಕರ್ಮ ಮಾಡಿದ್ದಾನೆ, ಕೆಲಸ ಮಾಡಿದ್ದಾನೆ, ಆಫೀಸ್ನಲ್ಲಿ ಸಂಬಳ ತಗೊಳ್ಳೋದು ಒಳ್ಳೆಯದೇ. ಆದರೆ ಲಂಚವನ್ನು ತೆಗೆದುಕೊಳ್ಳೋದು ಶಾಸ್ತ್ರ ವಿರುದ್ಧ. ಅದು ಅಮುಖ್ಯವಾದ ಫಲ. ಅದನ್ನು ಯಾವುದೇ ಕಾರಣಕ್ಕೂ ಬಯಸಬಾರದು. ದಿನವಿಡೀ ಸೌದೆ ಒಡೆಯುವಂತಹ ಕೂಲಿಯವನಾಗಿರಬಹುದು, ತಿಂಗಳು ಪೂರ್ತಿ ಮಾಡಿದಂತಹ ಕೆಲಸ ಮಾಡಿದಂತಹ ನೌಕರನೇ ಆಗಿರಬಹುದು, ದುಡಿಮೆಗೆ ತಕ್ಕ ಸಂಬಳವನ್ನು ಬಯಸೋದು ಶಾಸ್ತ್ರವಿಹಿತ. ಆದರೆ ಅದನ್ನು ಬೊಕ್ಕಸಕ್ಕೆ ಕೈ ಹಾಕಿ ತಾವೇ ತೆಗೆದುಕೊಳ್ಳುವಂತಹದ್ದಾಗಿರಬಹುದು, ಅದು ಶಾಸ್ತ್ರ ವಿರುದ್ಧವಾಗಿರುವಂಥದ್ದು. ಒಡೆಯನಿಗೆ ಮಾತ್ರ ಅದನ್ನು ಕೊಡುವಂತಹ ಹಕ್ಕಿದೆ. ಅಂದರೆ ಭಗವಂತ ನಮ್ಮೆಲ್ಲರ ಒಡೆಯನಾಗಿರುವಂಥವನು. ಅವನು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಕರ್ಮ ಮಾಡೋ ಸಂದರ್ಭದಲ್ಲಿ ನಮಗೆ ಈ ಒಂದು ಸೂತ್ರ ಚೆನ್ನಾಗಿ ನೆನಪಿರಬೇಕು. ಯೋಗದಂತೆ ಕರ್ಮವನ್ನು ಆಚರಣೆ ಮಾಡಬೇಕು. ಸಂಧ್ಯಾ ವಂದನೆ ಆಗಿರ್ಬೋದು, ದೇವ್ರ ಪೂಜಾ ಆಗಿರ್ಬೋದು, ದಾನ ಕೊಡೋದಾಗಿರ್ಬೋದು, ತೀರ್ಥಯಾತ್ರೆಯನ್ನು ಮಾಡೋದಾಗಿರ್ಬೋದು. ಯೋಗದಂತೆ ಅಂದರೆ ಸುಖ ಆಗಲಿ ದುಃಖ ಆಗಲಿ, ಲಾಭ ಆಗಲಿ ಅಲಾಭ ಆಗಲಿ, ಯಾವುದ್ರ ಬಗ್ಗೆನೂ ಚಿಂತೆ ಮಾಡದೆ ದೇವರೇ ನಿಂತು ನಮ್ಮಲ್ಲಿ ಮಾಡಿಸ್ತಾನೆ ಎಲ್ಲ ಕರ್ಮವನ್ನ ಅನ್ನುವಂತಹ ಭಕ್ತಿ ಭಾವದಿಂದ ಕರ್ಮವನ್ನು ಮಾಡಬೇಕು. ಅದು ಭಗವಂತನ ಒಂದು ತಾತ್ಪರ್ಯವಾಗಿರುವಂಥದ್ದು. ಅದರಲ್ಲೂ ಒಂದೇ ಮಾತು ಹೇಳ್ತಾನೆ, ಫಲಂ ಕರ್ಮ ಕೃತೋ ಹೇತುರ್ ಯೇಷಾಂತೆ ಫಲಹೇತವ. ಫಲವನ್ನು ಅವನು ಪಡಿತಾನೆ. ಅಂದರೆ ಒಂದೇ ಮಾತಿನಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯೋಗ ಕರ್ಮಸು ಕೌಶಲಂ. ಕರ್ಮ ಮಾಡಬೇಕಾದ್ರೆ ಯೋಗವನ್ನು ಹೊಂದಬೇಕಂತೆ. ಯೋಗವನ್ನು ಹೊಂದೋದು ಹೇಗೆ? ಯೋಗಿ ಅಂತ ಅನ್ನಿಸ್ಕೊಳ್ಳೋದು ಹೇಗೆ? ಎಲ್ಲರೂ ಯೋಗಿ ಆಗ್ಬೋದಾ? ಆಗ್ಬೋದು. ಯಾರಾಗ್ಬೋದು ಅಂತ ಕೇಳಿದರೆ, ವಿಷಯ ನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ತತ್ವಜ್ಞಾನವನ್ನು ಪಡಿಬೇಕು ಅಂತ ಹೊರಡಂಥವನಿಗೆ ಮೊದಲನೇದ್ದು ಇಂದ್ರಿಯ ಜಯ ಆಗಬೇಕು. ಇಂದ್ರಿಯ ಜಯ ಆಗೋದು ಯಾವಾಗ? ನಿರಾಹಾರದಿಂದ. ಏಕಾದಶಿ ದಿವಸ ನೀವು ಕರೆದು ನೋಡಿ, ಸ್ವಲ್ಪ ಇಲ್ಲೇ ಹೋಗಿ ಬರೋಣ ಬರ್ರಿ ಅಂತ, ಯಾರೂ ಬರೋದಿಲ್ಲ. ಉಪವಾಸ ಬಿಡ್ರಪ್ಪ, ಬೇಡ, ಹೊಟ್ಟೆ ತುಂಬ ಊಟ ಮಾಡಿಲ್ಲ, ನಾಳೆ ಬೇಕಾದ್ರೆ ಹೋಗೋಣ ದ್ವಾದಶಿ ಅಂತಾರೆ. ನಿರಾಹಾರದಿಂದ ಎಲ್ಲ ಇಂದ್ರಿಯಗಳು ಲಂಘನಂ ಪರಮೌಷಧಂ, ಔಷಧಿಯಾಗೂ ಕೆಲಸ ಮಾಡ್ತದೆ. ಎಲ್ಲ ಇಂದ್ರಿಯಗಳು ನಮ್ಮ ಹಿಡಿತಕ್ಕೆ ಬರ್ತದೆ. ಏಕಾದಶಿ ಆಗಿರ್ಬೋದು, ಕೃಷ್ಣ ಜಯಂತಿ ಆಗಿರ್ಬೋದು, ಪೂರ್ಣವಾಗಿ ನಿರಾಹಾರ ಮಾಡುವಂತಹ ವ್ರತಗಳು ಅವು ಚಾತುರ್ಮಾಸ ವ್ರತಗಳಾಗಿರ್ಬೋದು. ಇವೆಲ್ಲ ಇಂದ್ರಿಯಗಳನ್ನು ಜಯ ಮಾಡಲಿಕ್ಕೋಸ್ಕರವಾಗಿ ಬಂದಿರುವಂತಹ ಅಪೂರ್ವವಾದ ನಿಧಿಗಳಾಗಿರುವಂಥದ್ದು. ನಿರಾಹಾರದಿಂದ ವಿಷಯದ ಭೋಗ ಸಾಮರ್ಥ್ಯ ಕುಂಠಿತವಾಗಿ ಹೋಗ್ತದೆ. ಅದರಿಂದ ಭಗವಂತನ ವಿಶೇಷವಾದ ಒಂದೊಂದು ಇಂದ್ರಿಯಗಳ ಜಯ ಅದು ಬರಲಿಕ್ಕೆ ಸಾಧ್ಯಪ. ಹಾಗಾಗಿ ಅವೆಲ್ಲವೂ ಆಗಬೇಕು ಅಂದರೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಯಾರು ಇಂದ್ರಿಯವನ್ನು ಜಯವನ್ನು ಪಡೆದಿರ್ತಾರೋ ಅವನನ್ನು ಸ್ಥಿತಪ್ರಜ್ಞ ಅಂತ ಕರೀತಾರೆ. ಸ್ಥಿತಪ್ರಜ್ಞ ಅಂದರೆ ಯಾರು? ಕೃಷ್ಣ ಹೇಳ್ತಾನೆ ನೋಡಿ, ಅವನ ಮಾತಿನಲ್ಲೇ ಬಹಳ ಸುಂದರವಾಗಿ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹಿ. ಅಂದರೆ
ಜ್ಞಾನಿಗಳು ಭಗವಂತನಲ್ಲಿ ಯಾವಾಗಲೂ ಎಚ್ಚರವಾಗಿರ್ತಾರೆ. ಅವರಿಗೆ ಯಾವಾಗಲೂ ಬೆಳಕು ಭಗವಂತನಲ್ಲಿ. ಲೋಕದಲ್ಲಿ ಯಾವಾಗಲೂ ಕತ್ತಲು. ಆದರೆ ನಮಗೆಲ್ಲ ಹೇಗೆ ಅಂದರೆ ಲೋಕದಲ್ಲಿ ಬೆಳಕು, ಭಗವಂತನಲ್ಲಿ ಕತ್ತಲು, ಭಗವಂತನ ಜ್ಞಾನದ ಬಗ್ಗೆ ಕತ್ತಲು. ಇದೇ ಜ್ಞಾನಿಗೂ ಅಜ್ಞಾನಿಗೂ ಇರುವಂತಹ ವ್ಯತ್ಯಾಸ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಭಗವಂತ ಭುಂಜಾನೋಪಿಹಿ ಯಃ ಕರ್ಮ ಕಾಮಾನ್ ಮರ್ಯಾದಾನ್ನ ತರೇತ್ ಕ್ವಚಿತ್. ಒಂದೇ ಮಾತಿನಲ್ಲಿ ಹೇಳೋದಾದರೆ ಬೇಕಾದಷ್ಟು ಸಾಧನೆಯನ್ನು ಮಾಡಬಹುದು ನೀವು. ಆ ಸಾಧನೆಯನ್ನು ಯಾವಾಗ ಮಾಡಲಿಕ್ಕೆ ಸಾಧ್ಯ? ಸ್ಥಿತಪ್ರಜ್ಞನಾಗಿದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಾನು ನನ್ನದು ಅಂತ ಬಂತು ಅಂದರೆ ಅಲ್ಲಿ ಸಾಧನೆಗೆ ಅವಕಾಶ ಇಲ್ಲ. ಎಲ್ಲವೂ ಭಗವಂತನಿಂದ ಆಗುವಂಥದ್ದು. ಭಗವಂತನೇ ನಿಂತು ಕರ್ಮವನ್ನು ಮಾಡಿಸ್ತಾನೆ. ನಂದಿದ್ರೊಳಗೆ ಏನೂ ಇಲ್ಲ ಅನ್ನುವಂಥ ಭಾವ ಇದೆ ಅಲ್ಲ, ಅದು ವಿಶೇಷವಾದ ಫಲವನ್ನು ಕೊಡುವಂಥದ್ದು. ಇಂದ್ರಿಯಾಣಾಂ ಹಿ ಚರತಾಂ, ಎಷ್ಟೆಲ್ಲ ಹೇಳ್ತಾನೆ ನೋಡಿ ಭಗವಂತ. ಸ್ಥಿತಪ್ರಜ್ಞನಾಗಿರುವಂಥವನು ಈ ಯಾವುದೇ ಪದಾರ್ಥಗಳಾಗಿರಬಹುದು, ಆ ಪದಾರ್ಥದಲ್ಲಿ ವಿಶೇಷವಾಗಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳಬಾರದು ಅಂತಾನೆ ಭಗವಂತ. ಆ ಆಸಕ್ತಿಯಿಂದಲೇ ಅಭಿಮಾನದಿಂದಲೇ ದುಃಖ ಬರುವಂಥದ್ದು. ಎಲ್ಲ ಇಂದ್ರಿಯಗಳ ಜಯವನ್ನು ಪಡೆಯುವಂಥದ್ದಿದೆಯಲ್ಲ, ಅದು ಸ್ಥಿತಪ್ರಜ್ಞನ ಲಕ್ಷಣವಾಗಿರುವಂಥದ್ದು. ಭಗವಂತನಲ್ಲೇ ಅವನ ಭಗವನ್ನಿಷ್ಠೆ ಇರುವಂಥದ್ದು. ಪ್ರಾಮಾಣಿಕತನ, ಭೂತದಯ, ನಿಸ್ವಾರ್ಥತೆ ಇವೆಲ್ಲೂ ಸಹಜವಾಗಿ ಅವನಲ್ಲಿ ಬರುವಂತಹ ಗುಣಗಳು. ಅದು ವಿರುದ್ಧವಾಗಿ ಸಾಮಾನ್ಯ ವ್ಯಕ್ತಿಯಲ್ಲಿ ಹೇಗಿರ್ತದೆ? ಅಪ್ರಾಮಾಣಿಕತನೆ, ಸ್ವಾರ್ಥಪರತ್ವ, ಪರದ್ರೋಹ, ಆತ್ಮವಂಚನೆ, ಲೌಕಿಕ ಸುಖದಲ್ಲೇ ಅವನು ಮುಳುಗ್ತಾನೆ. ಅದಕ್ಕೆ ಇವೆಲ್ಲವನ್ನೂ ತೊರೆದು ಭಗವಂತನ ಆರಾಧನೆಯನ್ನು ಮಾಡಬೇಕು. ಅದು ಮೋಕ್ಷಕ್ಕೆ ಕಾರಣವಾಗಿರುವಂಥದ್ದು ಅಂತ ಹೇಳಿ ಭಗವಂತ 2ನೇ ಅಧ್ಯಾಯದಲ್ಲಿ ಸಂದೇಶವನ್ನು ನೀಡ್ತಾ ಇದ್ದಾನೆ.